ನೆಗಡಿ ಬರ್ತಾ ಇರ್ತದೆ. ಮೊದಲೆಲ್ಲ ಹೇಳೋರು, ನಾವು ಕಾಂಗ್ರೆಸ್ ಗಿಡ ಹೋದರೆ ನೆಗಡಿ ಬರ್ತದ್ರಿ, ಅದು ಹತ್ರ ಹೋದರೆ ನಮಗೆ ಅಂತ ಎಲ್ಲ ಹೇಳೋರು ಮೊದಲು. ಇವಾಗಲೂ ಅಷ್ಟೇ, ಏನೋ ತಿಂದರೆ ಮೈಕೈ ಎಲ್ಲ ಕೆರ್ತಾ ಬರುತ್ತೆ, ಆ ಥರ ಹೊಟ್ಟೆಗೂ ಬರುತ್ತೆ. ಗ್ಲೂಟೆನ್ ಫ್ರೀ, ಲ್ಯಾಕ್ಟೋಸ್ ಫ್ರೀ, ಇದೆಲ್ಲ ಬರ್ತಾ ಇದೆ. ಎಲ್ಲ ಒಂದು ಆಹಾರ ಪದಾರ್ಥಗಳಲ್ಲೂ ಆಗ್ತಾ ಇದ್ದಾರೆ ಇವಾಗ. ಕೆಲವ್ರಿಗೆಲ್ಲ ಅದು ಸೆನ್ಸಿಟೈಸ್ ಆಗಿದೆ. ಅದಕ್ಕೆ ನಾವು ಗಮನ ಇಟ್ಟು ತಿನ್ಬೇಕು, ಏನು ತಿಂತಾ ಇದ್ದೀನಿ, ನನ್ನ ಹೊಟ್ಟೆ ಯಾವ್ದು ಟಾಲರೇಟ್ ಮಾಡುತ್ತೆ, ಯಾವ್ದು ಮಾಡಲ್ಲ. ನನಗೆ ತುಂಬ ಸೆನ್ಸಿಟಿವಿಟಿ ಇದ್ದರೆ ಈ ಪ್ರಾಬ್ಲಮ್. ಸರಿ, ಎಂಡೋಸ್ಕೋಪಿ ಪ್ರೊಸೀಜರ್ ಯಾವ ಥರ ಅಂತ ಹೇಳ್ತೀರಾ? ಭಾಳ ಸಿಂಪಲ್. ಇವತ್ತು ಡೇ ಕೇರ್ ಆಗಿಬಿಟ್ಟಿದೆ. ಮೊದಲೆಲ್ಲ ಭಾಳ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿತ್ತು. ಇವತ್ತು ಡೇ ಕೇರ್ ಅಂತಂದರೆ ನೀವು ಖಾಲಿ ಹೊಟ್ಟೆಲಿ ಬರಬೇಕಷ್ಟೆ. ರಾತ್ರಿ ಏನೂ ತಿನ್ನಂಗಿಲ್ಲ. ಒಂದಿನ ಮುಂಚೆ ಅವತ್ತು ರಾತ್ರಿ ಏನೂ ತಿಂದಲೆ ಬರೀ ನೀರು ಕುಡ್ಕೊಂಡು ಬೆಳಗ್ಗೆ ಖಾಲಿ ಹೊಟ್ಟೆ ಎದ್ಮೇಲೆ ಏನೂ ತಿನ್ನಂಗಿಲ್ಲ. ಸೀದಾ ನೀವು ಹಾಸ್ಪಿಟ್ಲಿಗೆ ಬರ್ತೀರಾ. ಹಾಸ್ಪಿಟ್ಲಿಗೆ ಬಂದಮೇಲೆ ಖಾಲಿ ಹೊಟ್ಟೆನಲ್ಲಿ ಅವ್ರು ಮಲಗಿಸಿ ಒಂದು ಪ್ರೀ ಮೆಡಿಕೇಷನ್ ಅಂತ ನೈಟು ಕೊಟ್ಟಿರ್ತಾರೆ. ಸ್ವಲ್ಪ ಮೈಂಡ್ ಕಾಮ್ ಆಗೋದಕ್ಕೆ ಪ್ರೀ ಮೆಡಿಕೇಷನ್ ಅಂತಲೂ ಕೊಟ್ಟಿರ್ತಾರೆ. ತೊಗೊಂಡು ಗಾಬರಿ ಪಟ್ಕೊಂಡಲ್ಲಿ ಅಲ್ಲಿ ಏನೂ ಆಗಲ್ಲ. ಈಸಿಯಾಗಿ ಫೈಬರ್ ಆಪ್ಟಿಕ್ ಎಂಡೋಸ್ಕೋಪ್ ಅಂತ ಒಂದು ಉದ್ದದ್ದೊಂದು ಸ್ಕೋಪ್ ಇರುತ್ತೆ. ಲೆಫ್ಟ್ ಲ್ಯಾಟ್ರಲ್ ಅಂದರೆ ಒಂದು ಸೈಡಲ್ಲಿ ಮಲಗಿಸಿ ಬಾಯಿಗೆ ಒಂದು ಇಟ್ಬಿಟ್ಟು ಒಳಗಡೆಗೆ ನೋಡ್ತಾರೆ. ಕ್ಯಾಮ್ರಾ ಹಾಕ್ಬಿಟ್ಟು ಡೈರೆಕ್ಟ್. ನಿಮ್ಗೆ ಧೈರ್ಯ ಇದ್ದರೆ ನೀವು ನೋಡ್ಬೋದು. ಅಲ್ಲಿ ಟಿ ವಿ ಹಾಕಿರ್ತಾರೆ ದೊಡ್ಡದು, ನೀವು ನೋಡ್ಬೋದು. ಇದು ಎಷ್ಟು ಫಾಸ್ಟಾಗಿದೆ ಅಂದರೆ ನುರಿತ ತಜ್ಞರು 1 ನಿಮಿಷದಲ್ಲಿ ಮಾಡ್ತಾರೆ. 1 ನಿಮಿಷ. ನಿಮ್ಗೆ ಆಶ್ಚರ್ಯ ಆಗೋಯ್ತಪ್ಪ ಹೋಗಪ್ಪ ಅಂತ. ಕೆಲವರು ಸ್ವಲ್ಪ ಇನ್ನೂ ಆಗಾಗ ನೋಡ್ತಿರೋ ಒಂದು 15 ನಿಮಿಷ ತಗೋ. ಆದರೆ ನೀವು ಇದ್ದೇ ಇರ್ತೀರ. ಕೆಲವು ಹಾಸ್ಪಿಟ್ಲ್ಗಳಲ್ಲಿ ಅದಕ್ಕೂ ಮಲ್ಕೊಳ್ಳೋಕೆ ಕೊಡ್ತಾರೆ, ಬಟ್ ಅದು ಕೊಡಬಾರ್ದು. ಸೆಡೇಷನ್ ಕೊಡ್ತಾರೆ, ಅವಶ್ಯಕತೆ. ಅದೇ ಸೆಡೇಷನ್ ಅಂತ. ಅಂದರೆ ಜ್ಞಾನ ತಪ್ಪಿಸಲ್ಲ, ಸೆಡೇಷನ್ ಕೊಡ್ತಾರೆ ಅಷ್ಟೇನೆ. ಕೆಲವರು ಇನ್ನೂ ಗಾಬರಿ ಇದ್ದವರು, ಭಯ ಪಡೋರು, ಅಲ್ಲಿ ಏನೂ ಆಗ್ತಾ ಇರಲ್ಲ. ಈ ಗಾಬರಿ ಪಡ್ಕೊಳ್ಳೋ ಜನ ಇರ್ತಾರೆ. ಎಲ್ಲರೂ ಒಂದೇ ಥರ ಇರಲ್ಲ, ಧೈರ್ಯ ಇರಲ್ಲ, ಭಯ ಇರುತ್ತೆ. ಏನೋ ಮಾಡ್ಬಿಡ್ತಾರೆ, ನನಗೆ ಏನೋ ಆಗ್ಬಿಡುತ್ತೆ ಅಂತ. ಏನೂ ಆಗಲ್ಲ. ಕ್ಯಾಮ್ರಾ ನಾವು ಊಟ ಮಾಡ್ತಾ ಇರ್ತೀವಿ, ಅದು ಒಳಗೋಗುತ್ತೆ. ಇದು ಹಂಗೆ ಸಣ್ಣ ಕ್ಯಾಮ್ರಾ ಒಳಗಡೆ ಹೋಗಿ ಈಚೆ ಬರುತ್ತೆ ಅಷ್ಟೇ. ನಾನು ಹೇಳದ್ನಲ್ಲ, ಎಕ್ಸ್ಪರ್ಟ್ ಸರ್ಜನ್ಸು, ಇದರಲ್ಲಿ ನುರಿತ ತಜ್ಞರು 1 ನಿಮಿಷದಲ್ಲಿ ಮಾಡಿ ಮುಗಿಸ್ತಾರೆ. ಇನ್ನು ಕೆಲವರು ಒಂದು 5 ನಿಮಿಷ, ಇಲ್ಲ ಒಂದು 10 ನಿಮಿಷ. ಸ್ವಲ್ಪ ಏನಾದ್ರು ಫೈಂಡಿಂಗ್ ಇತ್ತು ಅಂದ್ರಲ್ಲಿ, ಏನೋ ಗ್ಯಾಸ್ಟ್ರಿಕ್ ಪಾಲಿಪ್ ಇರ್ಬೋದು, ಇಲ್ಲ ಗಾಯ ಆಗಿರ್ಬೋದು, ಬಯಾಪ್ಸಿ ತಗೋಬೇಕು ಅಂದಾಗ, ಅದನ್ನ ಟೆಸ್ಟಿಂಗಿಗೆ ತಗೋಬೇಕು ಅಂದಾಗ ಇನ್ನೊಂದು 2 ನಿಮಿಷ ಜಾಸ್ತಿ ಆಗ್ತದೆ ಅಷ್ಟೇ. ಅಷ್ಟರೊಳಗೆ ನಿಮ್ಗೆ ಗೊತ್ತಾಗೋಗಿರುತ್ತೆ ಏನಿದೆ ಏನಿಲ್ಲ. ಓಕೆ ಸರ್, ಈಗ ಹೊಟ್ಟೆ ಉರಿ ಬಗ್ಗೆ ಇಷ್ಟೊತ್ತು ಹೇಳ್ತಾ ಇದ್ರಿ. ತುಂಬ ಜನಕ್ಕೆ ಈಗ ಹೊಟ್ಟೆ ಉರಿ ಅಥವಾ ಗ್ಯಾಸ್ಟ್ರೈಟಿಸ್ ಬಿಟ್ಟು ಹೊಟ್ಟೆ ನೋವು ತುಂಬ ಜನರಿಗೆ ಕಾಣಿಸ್ಕೊಳ್ತಿರುತ್ತೆ. ಊಟ ಆದ ತಕ್ಷಣ ಒಂಥರ ಹೊಟ್ಟೆ ನೋವಾಗಿರ್ಬೋದು, ಅಥವಾ ಸುಮ್ಮನೆ ಖಾಲಿ ಹೊಟ್ಟೆ ಬೆಳಿಗ್ಗೆ ಎದ್ದ ತಕ್ಷಣ ಹೊಟ್ಟೆ ನೋವು ಕಾಣಿಸ್ಕೊಳ್ಳೋದು, ಅಸಿಡಿಟಿ, ಎಂಟಿ ಸ್ಟಮಕಲ್ಲು. ಅಸಿಡಿಟಿಗೆ ಬೇಸಲ್ ಗ್ಯಾಸ್ಟ್ರಿಕ್ ಔಟ್ಪುಟ್ ಜಾಸ್ತಿ ಇರುತ್ತೆ ಒಂದು. ಇನ್ನು ಕೆಲವ್ರಿಗೆ ಇರಿಟಬಲ್ ಬವೆಲ್ ಡಿಸೀಸ್ ಅಂತ ಇದೆ. ಇದರಲ್ಲಿ 2 ಥರ ಬರುತ್ತೆ. ಒಂದು ಇನ್ಫ್ಲಮೇಟ್ರಿ ಬವೆಲ್ ಡಿಸೀಸು, ಕನ್ಫ್ಯೂಸ್ ಮಾಡ್ಕೋಬಾರ್ದು. ಇನ್ಫ್ಲಮೇಟ್ರಿ ಬವೆಲ್ ಡಿಸೀಸ್ ಬಂದು ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಅವೆಲ್ಲ, ಅವೇ ಬೇರೆ. ಈ ಜೆನೆಟಿಕ್ ಪ್ರಾಬ್ಲಮ್ಸಿಂದ ಕೆಲವ್ರಿಗೆ ವಂಶ ಪಾರಂಪರ್ಯವಾಗಿ ಬರುವಂತಕ್ಕಂಥದ್ದು, ಜೆನೆಟಿಕ್ಸ್ ಇಲ್ಲಾಂದರೆ ಕೆಲವು ಅನ್ಎಕ್ಸ್ಪ್ಲೈನ್ಡ್, ಯಾತಕ್ಕೆ ಅಂತಲೂ ಗೊತ್ತಾಗಲ್ಲ, ಆ ಕಾರಣದಿಂದ ಬಂದಿರ್ತದೆ. ಅದರಲ್ಲಿ ರಿಜಿನಲ್ ಐಲಿಯೈಟಿಸ್, ಕ್ರಾನ್ಸ್ ಡಿಸೀಸ್ ಅಂತ ಬರುತ್ತೆ. ಅವೇ ಬೇರೆ ಕಾಯಿಲೆಗಳು. ಅವು ಅಷ್ಟು ಕಾಮನ್ ಅಲ್ಲ, ಆದ್ರೂ ಈ ಎಂಡೋಸ್ಕೋಪಿನಲ್ಲಿ ಸಿಗಾಕೊಳ್ತವೆ. ಅವೇನ ಬೇಕು ಅಂತಂದರೆ ಗೊತ್ತಾಗುತ್ತೆ, ಸ್ಕ್ಯಾನಿಂಗಲ್ಲಿ ಗೊತ್ತಾಗುತ್ತೆ. ಈ ಬ್ಲಡ್ ಟೆಸ್ಟಲ್ಲೂ ನಾವು ಅದನ್ನು ಕಂಡುಹಿಡಿಬೋದು. ಈ ಇರಿಟಬಲ್ ಬವೆಲ್ ಡಿಸೀಸ್ ಅನ್ನೋದು ಬೇರೆ, IBS, ಇರಿಟಬಲ್ ಬವೆಲ್ ಡಿಸೀಸ್ ಅಂತ. ಈ ಇರಿಟಬಲ್ ಬವೆಲ್ ಡಿಸೀಸ್ ಅಂದರೆ ನಮ್ಮ ಹೊಟ್ಟೆ ಸೆನ್ಸಿಟೈಸ್ ಆಗಿಬಿಟ್ಟಿರುತ್ತೆ ತಿನ್ನೋ ಪದಾರ್ಥಗಳಿಗೆ. ಸೆನ್ಸಿಟಿವ್. ಹೆಂಗೆ ನಾವು ಅಲರ್ಜಿ ಅಂತೀವಿ ನೋಡಿ, ನೆಗಡಿ ಬರ್ತಾ ಇರ್ತದೆ. ಮೊದಲೆಲ್ಲ ಹೇಳೋರು, ನಾವು ಕಾಂಗ್ರೆಸ್ ಗಿಡ ಹೋದರೆ ನೆಗಡಿ ಬರ್ತದ್ರಿ, ಅದು ಹತ್ರ ಹೋದರೆ ನಮಗೆ ಅಂತ ಎಲ್ಲ ಹೇಳೋರು ಮೊದಲು. ಇವಾಗಲೂ ಅಷ್ಟೇ, ಏನೋ ತಿಂದರೆ ಮೈಕೈ ಎಲ್ಲ ಕೆರ್ತಾ ಬರುತ್ತೆ, ಆ ಥರ ಹೊಟ್ಟೆಗೂ ಬರುತ್ತೆ ಇರಿಟಬಲ್ ಬವೆಲ್ ಡಿಸೀಸ್ ಅಂತ. ಸೆನ್ಸಿಟೈಸ್ ಆಗಿಬಿಟ್ಟಿರ್ತದೆ. ಕೆಲವರಿಗೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಂತ ಕರಿತೀವಿ, ಕೆಲವರು ಗ್ಲೂಟೆನ್ ಇಂಟಾಲರೆನ್ಸ್ ಅಂತ ಬರುತ್ತೆ. ಅದಾಗಲ್ಲ, ಅದನ್ನು ಅದು ತಿಂತಿದ್ದಂಗೆ ಅದು ಇವಾಗೆಲ್ಲ ಬರ್ತಾ ಇದೆ ಆಹಾರ ಪದಾರ್ಥಗಳಲ್ಲಿ. ಗ್ಲೂಟೆನ್ ಫ್ರೀ, ಲ್ಯಾಕ್ಟೋಸ್ ಫ್ರೀ, ಇದೆಲ್ಲ ಬರ್ತಾ ಇದೆ. ಎಲ್ಲ ಒಂದು ಆಹಾರ ಪದಾರ್ಥಗಳಲ್ಲೂ ಆಗ್ತಾ ಇದ್ದಾರೆ ಇವಾಗ. ಕೆಲವ್ರಿಗೆಲ್ಲ ಅದು ಸೆನ್ಸಿಟೈಸ್ ಆಗಿರುತ್ತೆ. ಕೆಲವ್ರಿಗೆ ನಾವು ತಿನ್ನೋವಂಥ ಎಲ್ಲನೂ ನಾವು ಅದೇ ಹೇಳಿದ್ನಲ್ಲ, ಅಲರ್ಜಿ ಟೆಸ್ಟ್ ನಾವೆಲ್ಲನೂ ಹುಡ್ಕೋಕ್ಕಾಗಲ್ಲ, ಪ್ರತಿಯೊಬ್ಬರಿಗೂ ಹೋಗಿ ಹುಡ್ಕೋಕ್ಕಾಗಲ್ಲ. ಅದಕ್ಕೆ ನಾವು ಗಮನ ಇಟ್ಟು ತಿನ್ನಬೇಕು, ಏನು ತಿಂತಾ ಇದ್ದೀನಿ, ನನ್ನ ಹೊಟ್ಟೆ ಯಾವ್ದು ಟಾಲರೇಟ್ ಮಾಡುತ್ತೆ, ಯಾವ್ದು ಮಾಡಲ್ಲ. ನನಗೆ ತುಂಬ ಸೆನ್ಸಿಟಿವಿಟಿ ಇದ್ದರೆ ಈ ಪ್ರಾಬ್ಲಮ್, ಇರಿಟಬಲ್ ಬವೆಲ್ ಡಿಸೀಸ್. ಇದು ಕಾಮನ್ ಆಗಿದೆ. ಮತ್ತು ಇದು ಏನಾಗುತ್ತೆ ಅಂದರೆ ಇನ್ನೊಂದು ಇದರಲ್ಲಿ ವಿಚಿತ್ರ ಏನಂದರೆ, ಈ H. ಪೈಲೋರಿ ಜೊತೆಗೆ ಕೆಲವು ಸತಿ ಸೆಕೆಂಡ್ರಿ ಇನ್ಫೆಕ್ಷನ್ಸ್ ಅಂತಲೂ ಆಗುತ್ತೆ.
ಹ್ಮ್ ಈಗ ಏನಾಗುತ್ತೆ, ಇರಿಟಬಲ್ ಬೌಲ್ ಡಿಸೀಸ್ ಇದೆ ನನಗೆ, ನಾನು ತಿಂತಲೇ ಇರ್ತೀನಿ, ಎಲ್ಲೆಲ್ಲಿ ಸಿಗುತ್ತೋ ರೋಡ್ ಸೈಡಲ್ಲಿ ಹಾಕಿದ್ದು ಎಲ್ಲ ತಿಂತಲೇ ಇರ್ತೀನಿ, ಅವ್ನು ಕೈ ತೊಳೆದಿರ್ತಾನೋ ಇಲ್ಲವೋ, ಅವನ ಇನ್ಫೆಕ್ಷನ್ನು ಒಳಗೆ ಸೇರ್ಕೊಂಡಿರ್ತದೆ. ಮೊದಲೇ ನನಗೆ ಲೈನಿಂಗ್ ಪ್ರಾಬ್ಲಮ್ ಇದೆ, ಅವನು ಕೊಟ್ಟಿದ್ದು ತಿಂದಿದ್ದೀನಿ, ಹ್ಮ್ ಆವಾಗ ಆಪರ್ಚುನಿಸ್ಟಿಕ್ ಇನ್ಫೆಕ್ಷನ್ ಅಂತ ಆಗುತ್ತೆ, ಆವಾಗಲೇ ಹೊಟ್ಟೆ ಕೆಡೋದು. ಅದು ಎಷ್ಟು ಬ್ಯಾಕ್ಟೀರಿಯಲ್ ಲೋಡ್ ಜಾಸ್ತಿ ಇದ್ದರೆ ವಾಂತಿ ಭೇದಿ ಎರಡೂ ಆಗಿ ನೀವು ಹಾಸ್ಪಿಟ್ಲಿಗೆ ಹೋಗಿ ಸರಿ ಮಾಡ್ಕೊತೀರ. ಸುಮಾರಾಗಿದೆ ಇನ್ಫೆಕ್ಷನ್, ವೈರಲ್ ಲೋಡ್ ಇದೆ, ಬ್ಯಾಕ್ಟೀರಿಯಲ್ ಲೋಡ್ ಕಮ್ಮಿ ಇದ್ದರೆ ಲೈಟಾಗಿ ತೊಂದರೆಗಳು ಓಕೆ ಈ ಥರ. ಫೈನ್ ಸರ್. ಸೊ ಇಷ್ಟೊತ್ತು ಗ್ಯಾಸ್ಟ್ರೈಟಿಸ್ ಬಗ್ಗೆ ಮಾತಾಡ್ತಿದ್ವಿ. ಸೊ ಈಗ ಕೆಲವೊಂದು ಫುಡ್ ಐಟಮ್ಸ್, ಫಾರ್ ಎಕ್ಸಾಂಪಲ್ ಈಗ ಸ್ಮೋಕಿಂಗ್ ಮಾಡಬೇಕಾದ್ರೆ ಯೋಚನೆ ಮಾಡಲ್ಲ, ಕುಡಿಬೇಕಾದ್ರೆ ಯೋಚನೆ ಮಾಡಲ್ಲ, ಯಾರು ಮಾಡಲ್ಲ. ಬಟ್ ಕೆಲವೊಂದೀಗ ಒಳ್ಳೊಳ್ಳೆ ಫುಡ್ ಐಟಮ್ಸ್, ಬೆಣ್ಣೆ ತುಪ್ಪ ಇಂಥವೆಲ್ಲ ತಿನ್ಬೇಕಾದ್ರೆ ಅಯ್ಯೋ ಕೊಲೆಸ್ಟ್ರಾಲ್ ಬರುತ್ತೆ, ಬೆಣ್ಣೆ ತಿಂದರೆ ಕೊಲೆಸ್ಟ್ರಾಲ್ ಬರುತ್ತೆ, ತುಪ್ಪ ತಿಂದರೆ ಕೊಲೆಸ್ಟ್ರಾಲ್ ಬರುತ್ತೆ ಅಂತೆಲ್ಲ ಯೋಚನೆ ಮಾಡ್ತಾರೆ ಸರ್. ಸ್ಪೆಷಲಿ ಈಗ ವೆಜಿಟೇರಿಯನ್ಸ್ ವಿಷಯಕ್ಕೆ ಬಂದ್ರು. ಸೊ ನಿಜವಾಗ್ಲೂ ಇದನ್ನ ಬೆಣ್ಣೆ ತುಪ್ಪ ತಿನ್ನೋದ್ರಿಂದ ಕೊಲೆಸ್ಟ್ರಾಲ್ ಬರುತ್ತಾ ಅಂತ? ಇದ್ರ ಬಗ್ಗೆ ನಾನು ಹೇಳ್ತೀನಿ. ಈಗ ಏನಾಗಿದೆ ಅಂತಂದರೆ, ಈಗ ಕೆಲವರು ಡಾಕ್ಟ್ರ್ ಹತ್ರ ಹೋದಾಗಲೂ ಹೇಳ್ತಾರೆ, ಕೆಲವರು ಬಹಳಷ್ಟು ಜನ ಕಾರ್ಡಿಯಾಲಜಿಸ್ಟ್ಗಳಾಗಿರ್ಬೋದು, ಕೆಲವರು ಫಿಸಿಷಿಯನ್ಗಳಾಗಿರ್ಬೋದು, ಬಹಳಷ್ಟು ಜನ ಡಾಕ್ಟ್ರುಗಳೇ ಹೇಳ್ತಾರೆ ನೀವು ಬೆಣ್ಣೆ ತುಪ್ಪ ತಿನ್ಬೇಡ್ರಿ ಕೊಲೆಸ್ಟ್ರಾಲ್ ಬಂದ್ಬಿಡುತ್ತೆ ಅಂತ. ಬಟ್ ನೀವು ದೀರ್ಘವಾಗಿ ರಿಸರ್ಚ್ ಮಾಡಿ, ರಿಸರ್ಚ್ ಪೇಪರ್ಸು ಮತ್ತು ನಮ್ಮ ಅಮೇರಿಕನ್ ಹಾರ್ಟ್ ಅಸೋಸಿಯೇಷನ್ ಮತ್ತು WHO ಗೈಡ್ಲೈನ್ಸ್ ಏನು ಹೇಳುತ್ತೆ ಅಂತ ನಾವು ನೋಡ್ಬೇಕು. ಅವರು ರಿಸರ್ಚ್ ಮಾಡಿ, ಸ್ಟಡಿ ಮಾಡಿ ಹೇಳಿರೋದು ಏನು ಹೇಳಿದ್ದಾರೆ. ಈಗ ಅಮೇರಿಕನ್ ಹಾರ್ಟ್ ಅಸೋಸಿಯೇಷನ್ ಡೈರೆಕ್ಟಾಗಿ ಹೇಳ್ತಾರೆ, ಡಯಟ್ರಿ ಫ್ಯಾಟ್ ಡಸಂಟ್ ಇನ್ಕ್ರೀಸ್ ಕೊಲೆಸ್ಟ್ರಾಲ್ ಅಂತ. ನೀವು ಇಲ್ಲಿ ಫ್ಯಾಟ್ ತಿಂದರೆ, ಹೊಟ್ಟೆ ಬಾಯಿ ಮೂಲಕವಾಗಿ ತಿಂದರೆ ನಿಮ್ಮ ಕೊಲೆಸ್ಟ್ರಾಲ್ ಎಲ್ಲೂ ಜಾಸ್ತಿ ಆಗಲ್ಲ. ಓಕೆ, ನಿಮ್ಮ ಕೊಲೆಸ್ಟ್ರಾಲ್ ಆಗೋದು ಹೇಗೆ ಅಂದರೆ, ನೀವು ಕ್ಯಾಲೋರೀಸ್ ಮೀರಿದ್ದೀರ. ಈಗ ನನ್ನ ದೇಹಕ್ಕೆ ಬೇಕಾಗಿರೋದು ಫಾರ್ ಎಕ್ಸಾಂಪಲ್ ಒಂದು 2700 ಕ್ಯಾಲೋರೀಸ್ ಆ್ಯಾವ್ರೇಜಾಗಿ 70 kg ಮನುಷ್ಯನಿಗೆ ಒಂದು 2700 ಕ್ಯಾಲೋರೀಸ್ ಅಷ್ಟು ಬೇಕಾಗಿರುತ್ತೆ. ನಾನು ತಿಂತಾ ಇರೋ ಊಟದ 3000ದಿಂದ 4000ವರೆಗೂ ಇದೆ ಕ್ಯಾಲೋರೀಸು. ಬೆಳಗ್ಗೆ ಒಂದು ಕಾಫಿ ಕುಡಿದ್ರೆ ನಮ್ಗೆ 150ರಿಂದ 200 ಕ್ಯಾಲೋರೀಸ್ ಬಂದ್ಬಿಡುತ್ತೆ, ಶುಗರ್ ಹಾಕೊಂಡು ಕುಡ್ದಿರೋದು. ಈಗ ನಾನು ಈ ಥರ ತಿಂದಾಗ ಏನಾಗುತ್ತೆ, ಈ ಥರ ಆಹಾರಗಳು ನನ್ನ ದೇಹಕ್ಕೆ ಬೇಕಾಗಿರೋದು ಈ ಗಾಡಿ ರನ್ ಮಾಡೋಕ್ಕೆ 1700 ಕ್ಯಾಲೋರೀಸು. ಅದು ಯಾವಾಗ ನನಗೆ ಇನ್ನೂ 1-1.5 ಕ್ಯಾಲೋರೀಸ್ ಜಾಸ್ತಿ ಆಗಿದೆ, ಅದನ್ನು ಈ ದೇಹ ಕೊಲೆಸ್ಟ್ರಾಲ್ ಆಗಿ ಇಟ್ಕೊಳ್ಳುತ್ತೆ. ಅದನ್ನು ಫ್ಯಾಟಾಗಿ ಕನ್ವರ್ಟ್ ಮಾಡಿ, ಆ ಫ್ಯಾಟ್ನ ಲಿವರು ಮತ್ತು ಈ ಹೊಟ್ಟೆ ಸೆಂಟ್ರಲ್ ಒಬಿಸಿಟಿ ಸ್ಟ್ರೆಸ್ ಮೇಲೆ, ಅಂದರೆ ನಿಮ್ಮ ದೇಹಕ್ಕೆ ಅನುಗುಣವಾಗಿ ನೀವು ತುಂಬ ಸ್ಟ್ರೆಸ್ಫುಲ್ ಆಗಿದ್ರೆ ಹೊಟ್ಟೆ ಜೆನೆಟಿಕ್ಸು ಸೇರ್ಕೊಂಡಿರುತ್ತೆ, ಅದಕ್ಕೆ ಹೊಟ್ಟೆ ಸುತ್ತಲೂ ತುಂಬ್ಕೊಳ್ಳೋದು, ಮೈಕೈ ತುಂಬಿಕೊಂಡು ಎಲ್ಲ ಡೆಪಾಸಿಟ್ ಸೆಂಟ್ರಲೈಸ್ಡ್ ಒಬಿಸಿಟಿ ಅಂತ ಕರಿತೀವಿ. ಓಕೆ, ಇದಾಗುತ್ತೆ. ಆದರೆ WHO ಪ್ರಕಾರನೂ ತೊಗೊಂಡ್ರೆ ನಿಮಗೆ ಪರ್ ಡೇ ರಿಕ್ವೈರ್ಮೆಂಟ್ 30% ಫ್ಯಾಟ್ ಬೇಕು, 30% ಪ್ರೋಟೀನ್ ಬೇಕು, 25% ಬೇಕೇ ಬೇಕು. ಓಕೆ, ಯಾವುದೇ ಡಾಕ್ಟರ್ ಹತ್ರ ಕೇಳಿ, WHO ಗೈಡ್ಲೈನ್ಸ್ ಪ್ರಕಾರ ಪ್ರೋಟೀನು, ಫ್ಯಾಟು, ಕಾರ್ಬೋಹೈಡ್ರೇಟು ಈ 3 ಆಹಾರ ಪದಾರ್ಥಗಳು ನೀವೇನೇ ತಿಂದ್ರೂ ಈ 3 ಆಗಿ ಕನ್ವರ್ಟ್ ಆಗೋದು. ಪ್ರೋಟೀನ್, ಫ್ಯಾಟ್, ಕಾರ್ಬೋಹೈಡ್ರೇಟು ಎಷ್ಟಿರ್ಬೇಕು ಸರ್ ಅಂತ ಕೇಳಿ, ಯಾರನ್ನ ಬೇಕಾದ್ರೂ ಕೇಳ್ಕೊಳ್ಳಿ. ನೀವು ಇವ್ರನ್ನೇ ಅಂತಲ್ಲ, ಇಲ್ಲ ನೀವೇ ಅಲ್ಲಿ ಗೂಗಲ್ ಸರ್ಚ್ ಮಾಡಿಬಿಟ್ಟು ನೋಡಿ. ಪ್ರತಿದಿನವೂ 20-25% ಅಥವಾ 30%ವರೆಗೂ ಫ್ಯಾಟ್ ಬೇಕು. ಸೇಮ್ ವೇ ಪ್ರೋಟೀನು ಬೇಕು 25-30%, ಕಾರ್ಬೋಹೈಡ್ರೇಟ್ ಒಂದು 40-50% ಕಾರ್ಬೋಹೈಡ್ರೇಟ್ ಬೇಕು. ಈಗ ಬೆಣ್ಣೆ, ಈಗ ನಾವು ಫ್ಯಾಟ್ ಅಂತೀವಿ, ಡೈಲಿ ನನಗೆ ಫ್ಯಾಟ್ ಎಲ್ಲಿ ಬರಬೇಕು? ಒಂದು ಅನಿಮಲ್ ಫ್ಯಾಟ್ಸು, ಇನ್ನೊಂದು ನಮ್ಮ ಬೆಣ್ಣೆ ತುಪ್ಪ. ಯಾರು ದಿನ ಬೆಳಗ್ಗೆ ಮಟನ್ ಚಿಕನ್ ತಿನ್ನೋಕ್ಕಲ್ಲ, ಅದ್ರಲ್ಲಿ ಕಮ್ಮಿನೂ ಇದೆ. ಅದು ದೇ ಆರ್ ನಾಟ್ ಫುಲ್ಲಿ ಅಕ್ಸೆಪ್ಟಬಲ್. ನೀವು ತಿನ್ನೋಕ್ಕಾಗಲ್ಲ, ನೀವು ಅಷ್ಟೊಂದು ತಿನ್ನೋದೇ ನೀವು ಬೆಣ್ಣೆ ತುಪ್ಪ, ಕ್ಲಾಸ್ 1 ಫ್ಯಾಟ್, ಇಲ್ಲ ಆಲಿವ್ ಆಯಿಲ್, ಇವು 3ರಲ್ಲೇ ಇರೋದು. ಆಯುರ್ವೇದದಲ್ಲಿ ತಗೊಂಡ್ರೆ ಅವ್ರು ಹೇಳ್ತಾರೆ ಬೆಣ್ಣೆ ತುಪ್ಪ ತಿನ್ನಿ ಆರೋಗ್ಯಕ್ಕೆ ಒಳ್ಳೆಯದು, ಭಾಳ ಒಳ್ಳೆಯದಾಗುತ್ತೆ ಅಂತ ಅವ್ರು ಹೇಳ್ತಾರೆ. ಹೌದು, ಆಯಿತು. ನಮ್ಮ ಸೈನ್ಸ್ ಬಗ್ಗೆ ಬರೋಣ. ಸೈನ್ಸ್ ಬಗ್ಗೆ ಬಂದಾಗ ಈಗ ನಮ್ಮಲ್ಲೂ ಕೀಟೋ ಡಯಟ್ ಅಂತ ಒಂದು ಮಾಡಿದ್ದಾರೆ. ಕೀಟೋ ಡಯಟ್ ಅಂದರೆ ಏನು? ಈಗೇನು ಬೆಳಗ್ಗೆ ಎದ್ದ ತಕ್ಷಣ ನೀವು ಅಂದರೆ ಪ್ರೋಟೀನ್ ರಿಚ್ ಫುಡ್ ಜಾಸ್ತಿ ತೊಗೋಬೇಕು ಅಂತ, ಕಾರ್ಬೋಹೈಡ್ರೇಟ್ ಕಂಪ್ಲೀಟ್ ಸ್ಟಾಪ್ ಮಾಡಿ ಬರೀ ಪ್ರೋಟೀನ್ ತೊಗೊಳ್ಳಿ, ಫ್ಯಾಟ್ ತೊಗೊಳ್ಳಿ ಅಂತ. ಸೊ ಫ್ಯಾಟ್ ಅಂದರೆ ನಾವು ಏನು ತಿಂತಾರೆ ಅದರಲ್ಲಿ ಕೀಟೋ ಡಯಟಲ್ಲಿ? ಬೆಣ್ಣೆ ತುಪ್ಪನೇ ಮಿಕ್ಸ್ ಮಾಡಿ ಹಾಕೋದು, ಬುಲೆಟ್ ಕಾಫಿ ಅಂತ ಕುಡಿತಾರೆ, 2 ಚಮಚ ಕಾಫಿಗೆ ಹಾಕ್ತಾರೆ, ಆ ಕಾಫಿನ ಕುಡಿತಾರೆ, 2 ಸತಿ ಕುಡಿತಾರೆ, 3 ಸತಿ ಕುಡಿತಾರೆ ಕಾಫಿನ, ಬುಲೆಟ್ ಕಾಫಿ ಅಂತ ಮಾಡಿಕೊಂಡು. ಅದೇ ರೀತಿ ಪ್ರತಿಯೊಂದು ಫಿಶ್ ಮಾಡಬೇಕಾದ್ರೂ ಎಲ್ಲನೂ ಆಲಿವ್ ಆಯಿಲ್ ಮಾಡಿ ಫಿಶ್ ತಿನ್ನಿ, ಅದರಲ್ಲೂ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಬರುತ್ತೆ. ಸೊ ಅದರಲ್ಲೂ ಫ್ಯಾಟಿನ ಅಂಶ ಬರುತ್ತೆ. ಸೊ ಫ್ಯಾಟು, ಪ್ರೋಟೀನು ಹೈ ಇಂಟೆಕ್ ತೊಗೊಳ್ಳಿ.
ತೊಗೊಂಡಾಗ ಏನಾಗುತ್ತೆ, ಕೀಟೋಸಿಸ್ ಡೆವಲಪ್ ಆಗುತ್ತೆ, ನಿಮ್ಮ ಫ್ಯಾಟ್ ಬ್ರೇಕ್ ಡೌನ್ ಆಗುತ್ತೆ. ನೋಡಿ, ಫ್ಯಾಟಿಂದನೇ ಫ್ಯಾಟ್ನ ಕರಗಿಸ್ತಾರೆ, ನಿಮ್ಮ ವೆಯ್ಟ್ ಲಾಸ್ ಆಗುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.